ಅತ್ಯಂತ ವಿನಮ್ರವಾಗಿ ಸ್ವೀಕರಿಸಿ ರಾಜ್ಯಭಾರವನ್ನು ಮಾಡಿದಂತಹ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ಜಯಂತಿಯಂದು ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ, ಶ್ರೀಮನ್ ಮಹಾರಾಜರು 1884 ಜೂನ್ 4ನೇ ತಾರೀಕು ತಂದೆ 10ನೇ ಚಾಮರಾಜ ಒಡೆಯರ್, ತಾಯಿ ಕೆಂಪನಂಜಮ್ಮಣ್ಣಿಯವರ ಪುತ್ರ. ಅವರು 7 ಜನ ಮಕ್ಕಳು. 7 ಜನರಲ್ಲಿ ಇವರು ಒಬ್ಬರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನ ರಾಯಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ನಡೆಯುತ್ತೆ. ಇವರು ತಮ್ಮ 16ನೇ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾರೆ. ತಂದೆ 10ನೇ ಚಾಮರಾಜ ಒಡೆಯರ್ ಭಾಳ ಚಿಕ್ಕ ವಯಸ್ಸಿಗೆ ತೀರೋಗ್ತಾರೆ. ಆ ದಿನ 16 ವರ್ಷದ ಬಾಲಕ ನಾಲ್ವಡಿಯವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಅವರಿನ್ನೂ ಅಪ್ರಾಪ್ತರಿರೋದ್ರಿಂದ ಅವರ ತಾಯಿ ಕೆಂಪನಂಜಮ್ಮಣ್ಣಿಯವರೇ ಅವರ ಅಧಿಕಾರ ಸೂತ್ರವನ್ನು ನೋಡ್ಕೊಳ್ತಾ ಇರ್ತಾರೆ. ಇವರಿಗೆ ತಮ್ಮ 16ನೇ ವಯಸ್ಸಿಗೆ ಗುಜರಾತಿನ ಕಾಟೇವಾಡದ ಪ್ರತಾಪ ಕುಮಾರಿ ಅನ್ನೋ ರೀತಿ ವಿವಾಹವಾಗುತ್ತೆ. ಇವರು 1902ರಲ್ಲಿ ಸಿಂಹಾಸನವನ್ನು ಪೀಠಾರೋಹಣ ಮಾಡ್ತಾರೆ. ಅಲ್ಲಿಂದ ಈ ಕರ್ನಾಟಕದಲ್ಲಿ ಸುಮಾರು 38 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ರು. ಅದನ್ನು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಹೇಳ್ತಾರೆ. ಏಕೆಂದರೆ ಹಿಂದೆಂದೂ ಕರ್ನಾಟಕ ಕಂಡರಿಯದಂತಹ ಅದ್ಭುತವಾದ ಪ್ರಗತಿ. ಜನರು ರಾಮರಾಜ್ಯವನ್ನು ಜ್ಞಾಪಿಸಿಕೊಳ್ಳುವಂತೆ, ರಾಮರಾಜ್ಯ ಹೆಂಗಿತ್ತೋ ಗೊತ್ತಿರಲಿಲ್ಲ, ಆದರೆ ರಾಮರಾಜ್ಯ ಇದೇ ರಾಮರಾಜ್ಯ, ನಾಲ್ವಡಿ ಕೃಷ್ಣರಾಜರ ಆಳ್ವಿಕೆಯೇ ರಾಮರಾಜ್ಯ ಅನ್ನುವ ಒಂದು ನಂಬಿಕೆ ಬಂದುಬಿಟ್ಟಿತ್ತು ಆ ಕಾಲದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅತ್ಯಂತ ಇತ್ತೀಚಿನವರು. ಅಂದರೆ ಅವರನ್ನು ನೋಡಿದಂಥವ್ರು ನಮ್ಮ ತಿಪ್ಪೂರಿನಲ್ಲಿ ಇವತ್ತು ಇದ್ದಾರೆ. ಅವರೇನು ಬಹಳ ಹಿಂದಕ್ಕೆ ಹೋಗೋದು ಬೇಕಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನೋಡಿದಂಥವರು, ನಾವು ನೋಡಿದ್ದೀವಪ್ಪ, ನಾವು ನೋಡಿದ್ವು ಅವ್ರನ್ನ ಅಂತ ಇವತ್ತು ಅವ್ರನ್ನ ಜ್ಞಾಪಿಸ್ಕೊಳ್ಳುವಂಥವ್ರು, ನಾವಿದ್ದಾಗ ನಾವು ಚಿಕ್ಕ ಹುಡುಗರಲ್ಲಿ ನಾವು ಅವ್ರು ನೋಡಿದ್ವು ಅಂತ ಹೇಳೋವಂಥವ್ರು ಇವತ್ತು ಇದ್ದಾರೆ. ಅಂತಹ ಮಹಾರಾಜರು ಅವ್ರು ಯಾಕೆ ಪ್ರಸ್ತುತಿ ಇಂದಿನ ದಿನಗಳಲ್ಲಿ ಅಂದರೆ, ಅಂದು ಮೀಸಲಾತಿಯೇ ಇರಲಿಲ್ಲ, ಸಂವಿಧಾನವೇ ಜಾರಿಗೆ ಬಂದಿರಲಿಲ್ಲ. ಸಂವಿಧಾನವೇ ಇಲ್ಲದಂಥ ಕಾಲದಲ್ಲಿ ಮೀಸಲಾತಿಯನ್ನು ಕೊಟ್ಟರು. ಆ ದಿನವೇ ಈ ಏನು ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಇರ್ತದೋ ಅದೇ ರೀತಿ ಜನಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳಿ ಅವ್ರ ತಂದೆ 10ನೇ ಚಾಮರಾಜ ಒಡೆಯರ್ ಪ್ರಾರಂಭ ಮಾಡಿದಂತಹ ಒಂದು ಜನಪ್ರಾತಿನಿಧಿಕ ಸಂಸ್ಥೆಗೆ ಇವರು ಒಂದು ಒಳ್ಳೆಯ ಚೌಕಟ್ಟು ಕೊಟ್ಟು ಅದಕ್ಕೆ ನ್ಯಾಯ ವಿಧೇಯಕ ಮಂಡಳಿಯನ್ನು ರಚಿಸಿ ಅದಕ್ಕೆ ಪರಿಶಿಷ್ಟ ಜಾತಿಯವರನ್ನು ಸಹ ಆ ಒಂದು ಸಭೆಗೆ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ಆ ಅಂದಿನ ದಿನವೇ ಅಂತಹ ಮಹಾರಾಜರು ಈ ರಾಜ್ಯದಲ್ಲಿ ಅವರು ಮಾಡಿದಂಥ ಕೆಲಸಗಳು ಹೇಳ್ಕೊಂಡು ಹೋದರೆ ಅದೇ ಒಂದು ಗಂಟೆ ಆಗುತ್ತೆ. ಅದನ್ನ ನಾನು ಹೇಳಲಿಕ್ಕಾಗಲ್ಲ, ನಿಮಗೂ ಟೈಮ್ ಇಲ್ಲ, ಅಷ್ಟು ಕೆಲಸಗಳನ್ನು ಮಾಡಬೇಕು. ಅದು ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಂದು ಮೈಸೂರು ಯೂನಿವರ್ಸಿಟಿ ಏನಕ್ಕೆ? ಜನರ ಜ್ಞಾನಾರ್ಜನೆಗೆ. ಕನ್ನಂಬಾಡಿ ಕಟ್ಟೆ ಅದನ್ನು ಕಟ್ಟಬೇಕಾದ್ರೆ ಅವರ ತೀರ್ಮಾನ ತಗೊಂಡು, ಅವರು ರಾಜರಾದ ನಂತರ ತಗೊಂಡ ತೀರ್ಮಾನಗಳು, 1 ಮೈಸೂರು ಯೂನಿವರ್ಸಿಟಿ, 2 ಕನ್ನಂಬಾಡಿ ಕಟ್ಟೆ, 3ನೇದು ಕನ್ನಡ ಸಾಹಿತ್ಯ ಪರಿಷತ್. ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರೆ ಈ ರಾಜ್ಯದ ಜನರ ಹೊಟ್ಟೆಗೆ ಏನು ಆವತ್ತು ಕ್ಷಾಮ ಇತ್ತು, ದವಸ ಧಾನ್ಯಗಳ ಕೊರತೆ ಇತ್ತು, ಅದನ್ನು ನೀಗಲಿಕ್ಕೆ ಒಂದು ಕನ್ನಂಬಾಡಿ ಕಟ್ಟೆ ಕೊಟ್ಟು ಸಾವಿರಾರು ಎಕರೆಗೆ ಕೃಷಿಗೆ ನೀರು ಒದಗಿಸಿ ರೈತರನ್ನು ಶಕ್ತಿವಂತರನ್ನಾಗಿ ಮಾಡಿ ಆಹಾರದ ಸಮಸ್ಯೆಯನ್ನು ಇಲ್ದಂಗೆ ಮಾಡಲಿಕ್ಕೆ ಅದೊಂದು ದೊಡ್ಡ ಒಂದು ಪ್ಲಾನ್ ಮಾಡೋದು. ಆ ಕಾಲದಲ್ಲಿ 2ನೇದು ಒಂದು ನಮ್ಮ ಜನರಿಗೆ ಜ್ಞಾನ ವಿದ್ಯೆ ಕಲಿಬೇಕು ಅನ್ನೋದಕ್ಕೆ ಒಂದು ಮೈಸೂರು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡೋದು. ನಮ್ಮ ಭಾಷೆಯನ್ನು ಬೆಳೆಸಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಪ್ರಾರಂಭ ಮಾಡೋದು. ಇವೆಲ್ಲ ಮಹಾರಾಜರ ಕಾಲದಲ್ಲಿ ಇವು ಪ್ರಮುಖ. ಇನ್ನು ಹೇಳ್ಕೊಳ್ತಾ ಹೋದರೆ ಎಲ್ಲವೂ ಅವರೇ ಮಾಡಿದ್ರು. ಮೈಸೂರು ಸ್ಯಾಂಡಲ್ ಸೋಪಿನ ಕಾರ್ಖಾನೆ ಇರ್ಬೋದು, ಭದ್ರಾ ನಮ್ಮ ಉಪ್ಪು ಕಾರ್ಖಾನೆ ಇರ್ಬೋದು, ಕೋಲಾರದ ಚಿನ್ನದ ಗಣಿ ಇರ್ಬೋದು, ಇನ್ನು ಹುಡುಕೊಂಡು ಹೇಳ್ತಾ ಹೋದರೆ ಅದೊಂದು ಪಟ್ಟಿ ಆಗೋಗ್ಬಿಡ್ತದೆ, ಹೇಳಲಿಕ್ಕೆ ಕಷ್ಟ. ಹಂಗೆ ಈಗ ಇರೋವೆಲ್ಲ ಬಹುತೇಕ ಆಗ ಅವರು ಏನು ಮಾಡಿರೋ 75% ಅವ್ರದೇ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ಅಷ್ಟೇ ನಮ್ಮ ಜವಾಬ್ದಾರಿ. ಈಗಿನವ್ರಿಗೆ ಎಲ್ಲವೂ ಅವ್ರ ಕಾಲದಲ್ಲೇ ಸುಮಾರು ಬಹುತೇಕ ಅವ್ರ ಕಾಲದಲ್ಲೇ ಆಗಿದ್ದನ್ನು. ಅಂತ ಮಹಾರಾಜರು ಬಹಳ ವಿನಮ್ರವಾಗಿದ್ದರು. ಕಲೆ ಸಾಹಿತ್ಯ ಸಂಸ್ಕೃತಿಗೆ ಬಹಳ ಪ್ರೋತ್ಸಾಹ ಕೊಟ್ಟರು. ಸಮಾನತೆಯನ್ನು ಎಷ್ಟು ಬಯಸಿದ್ರು ಅಂದರೆ
ಆಗಿನ ಕಾಲದಲ್ಲಿ ವಿಶ್ವೇಶ್ವರಯ್ಯ ನೋಡಿ, ಒಂದು ಎಕ್ಸಾಂಪಲ್, ನಾವೆಲ್ಲ ಹುಡುಗರಲ್ಲಿ ಯಾರನ್ನ ಕೇಳಿದ್ರೆ ಕನ್ನಂಬಾಡಿ ಯಾರು ಕಟ್ಟಿಸಿದ್ದು ಅಂದರೆ ವಿಶ್ವೇಶ್ವರಯ್ಯನವರು ಒಂದು ನಾವು ಅದನ್ನೇ ಹೇಳ್ತಿದ್ವಿ. ನಾವು ಚಿಕ್ಕ ಹುಡುಗರಲ್ಲಿ ಕನ್ನಂಬಾಡಿ ಕಟ್ಟಕ್ಕೆ ವಿಶ್ವೇಶ್ವರಯ್ಯ ಅಂತ. ಆದರೆ ಜನರಲ್ ಆಗಿ ವರ್ಲ್ಡ್ ಕಪ್ ಯಾರು ಗೆದ್ರು ಅಂದರೆ ಕ್ಯಾಪ್ಟನ್ ಹೆಸರು ಹೇಳ್ತಾರೆ ವಿನಃ ಆಟಗಾರರ ಹೆಸರು ಹೇಳೋದು. ಯಾವುದೇ ಒಂದು ಕ್ರಿಕೆಟ್ ಇರಲಿ, ಮ್ಯಾಚ್ ಇರಲಿ, ಇನ್ನೊಂದಿರಲಿ, ಯಾರು ಮಹಾರಾಜರು ಆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬೇಕಾದ್ರೆ ಹಣಕಾಸಿನ ತೀವ್ರ ತೊಂದರೆ ಆದಾಗ ತಮ್ಮ ಹೆಂಡತಿ ಮಕ್ಕಳು ತಮ್ಮ ಸ್ವಂತ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಮೈಸೂರಿನ ಬಾಂಬೆಯಲ್ಲಿ ಒತ್ತೆ ಇಟ್ಟು ಆ ಚಿನ್ನಾಭರಣಗಳಿಂದ ಬಂದ ದುಡ್ಡು ಶಾಲೆಗೆ ಬಂದ ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಕೈಯಿಂದ ಕಳ್ಕೊಂಡಂಥವ್ರು ಮಹಾರಾಜ. ಆದರೆ ಮೈಸೂರು ಮಹಾರಾಜ ಹೆಸರು ಈಗ ಬರ್ತಾ ಇದೆ, ಆದರೆ ಹಿಂದೆ ಮೈಸೂರು ನಾಲ್ವಡಿಯವ್ರ ಹೆಸರೇ ಇರ್ತಿರಲಿಲ್ಲ. ಹಾಗಾಗಿ ಇತಿಹಾಸದಲ್ಲಿ ನಾಲ್ವಡಿಯವರಿಗೆ ಸಾಕಷ್ಟು ಇತಿಹಾಸಕಾರರು ಸೂಕ್ತಪ್ಪ ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಅವ್ರಿಗೆ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂದರೆ ಅವರು ಒಬ್ಬ ದ್ಯಾವಣ್ಣ ಅನ್ನೋ ನಾದಸ್ವರ ಕಲಾವಿದನ ಅವನ ನಾದಸ್ವರವನ್ನು ಕೇಳಿ ಕರೀತಾರೆ. ಏನಪ್ಪ ನಿನಗೆ ತಿಂಗಳಿಗೆ ಎಷ್ಟು ಕೊಡ್ತವ್ರಪ್ಪ ಸಂಪಾದನೆ ವರಮಾನ ಅಂದರೆ 2 ರೂಪಾಯಿ ಕೊಡ್ತವ್ರು ಸ್ವಾಮಿ ಅಂತ. ಹೌದಾ ಅಂತೇಳಿ ಇವತ್ತಿಂದ 10 ರೂಪಾಯಿ ಮಾಡ್ತೀನಿ ಅಂತ ಹೇಳಿ 500 ರೂಪಾಯಿ ಆತನಿಗೆ ಬಹುಮಾನ ಕೊಟ್ಟರು. 500 ರೂಪಾಯಿ ಬಹುಮಾನ ಕೊಟ್ಟಾಗ, ಸ್ವಾಮಿ ಇದು ನಾನು ಇಟ್ಕೊಳ್ಳೋದು ನನಗೆ ಜಾಗ ಇಲ್ಲ, ನನಗೆ 500 ರೂಪಾಯಿ ಇಡೋದು ನಮ್ಮ ಮನೆಯಲ್ಲಿ ಭದ್ರ ಇಲ್ಲ, ಮತ್ತು 500 ಅಂದರೆ ಅದು ಭಾಳ ದೊಡ್ಡ ಅಮೌಂಟ್, ನನ್ನ ಮನೆ ಚೆನ್ನಾಗಿಲ್ಲ ಅನ್ನೋದು ಆ ಮನೆ ಕಟ್ಟಿಸ್ಕೊಟ್ಟು ಆತನಿಗೆ ಬೆಳ್ಳಿಯ ನಾದಸ್ವರವನ್ನು ಮಾಡಿ ಗಿಫ್ಟ್ ಕೊಟ್ಟು ಆತನಿಗೆ ಅದನ್ನು ತಿಂಗಳ 10 ರೂಪಾಯಿ ಸಂಭಾವನೆ ಮಾಡ್ತಾರೆ. ಅಂದರೆ ಅವ್ರಿಗಿದ್ದಂತಹ ಕಲೆ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಹಾಪೋಷಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸಿದಂತಹ ಒಬ್ಬ ದೊಡ್ಡ ಮಹಾನುಭಾವ. ಹೇಳ್ತಾ ಹೋಗ್ತಾ ಇದ್ದರೆ ಅದು ಬಹಳ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವತ್ತು ಹೆಚ್ಚಿಗೆ ಇನ್ನು ಮಾತಾಡಲಿಕ್ಕೆ ಕಾಲಾವಕಾಶ ಇಲ್ಲ. ಅವರ ಒಂದು 38ನೇ ವಯಸ್ಸು ರಾಜ್ಯಭಾರವನ್ನು ಮಾಡಿ ನಮ್ಮನ್ನೆಲ್ಲ ಅಗಲಿದ್ರು. ಅವರು ನಮ್ಮನ್ನೆಲ್ಲ ಅಗಲಿದರೂ ಈ ರಾಜ್ಯ ಕಂಡ, ರಾಷ್ಟ್ರ ಕಂಡ ಒಬ್ಬ ಮಹಾನ್ ದೊಡ್ಡ ಮುಖ್ಯ ರಾಜ್ಯದ ಅರಸರು ಅಂದರೆ ಅವರೇ. ಮತ್ತು ಗಾಂಧೀಜಿಯವರು ಒಂದ್ಸರಿ ಮೈಸೂರು ಪ್ರಾಂತ್ಯಕ್ಕೆಲ್ಲ ಬಂದು ಮೈಸೂರಿನನ್ನೆಲ್ಲ ನೋಡ್ತಾರೆ. ಅಲ್ಲಿರುವ ಪ್ರಗತಿಯನ್ನೆಲ್ಲ ಕಂಡು ಹೇಳ್ತಾರೆ, ನೋಡಪ್ಪ ನಿನ್ನಂತಹ ಮಹಾರಾಜ ಇದ್ದರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ಅವಶ್ಯಕತೆಯೇ ಇಲ್ಲ, ನೀನು ಬರೀ ರಾಜ ಅಲ್ಲ ರಾಜರ್ಷಿ ಅಂತಾರೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು